ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಹೊಸ ವರ್ಷದ ಶುಭಾಶಯಗಳು. 26ನೇ ಇಸ್ವಿ ಪ್ರವೇಶ ಮಾಡಿದೆ, ಅಥವಾ ನಾವೆಲ್ಲರೂ 26ನೇ ಇಸ್ವಿಗೆ ಪ್ರವೇಶ ಮಾಡಿದ್ದೀವಿ. ಕಾಲದ ದೃಷ್ಟಿಯಿಂದ ಕಾಲ ನಿರಪೇಕ್ಷ, ಅಖಂಡ. ಅಂದ್ರೆ ಅದು ಮುಂದುವರಿತಾ ಇರ್ತದೆ. ಕಾಲಚಕ್ರ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರು ಸಮಯ ಅಂತ ಹೇಳ್ತಾರೆ. ಕಾಲಚಕ್ರ ಮತ್ತು ಸಮಯ. ಕಾಲಚಕ್ರ ಅಂದ್ರೆ ಗೊತ್ತು ನಿಮ್ಗೆಲ್ಲ, ಚಕ್ರ ಹೇಗೆ ಹೊರಳುತ್ತೋ ಹಾಗೆ ಚಕ್ರದಲ್ಲಿ ಮೇಲಿದ್ದಿದ್ದು ಕೆಳಗಾಗತ್ತೆ, ಕೆಳಗಿದ್ದಿದ್ದು ಮೇಲಾಗತ್ತೆ, ಆಗ್ತಾ ಇರುತ್ತಲ್ವ. ಕಾಲ ಅಂತಂದ್ರೆ ವಾಹನ ಅಲ್ಲ. ಅದು ವಾಹನ ಮೇಲ್ಗಡೆ ಕೂರಿಸ್ಕೊಂಡು ಚಕ್ರ ಮಾತ್ರ ಉರುಳುತ್ತೆ. ವಾಹನದಲ್ಲಿ ಕೂತವ್ರು ಬದಲಾವಣೆ ಆಗಲ್ಲ. ಅಪಘಾತ ಆದ್ರೆ ಅಷ್ಟೇ ವಾಹನದಲ್ಲಿ ಕೂತವ್ರು ಬದಲಾವಣೆ ಆಗಲ್ಲ. ಹಿಂದೆ ಹೋದ್ರೆ ಇಳಿತಿರ್ತಾರೆ, ಏರ್ತಿರ್ತಾರೆ, ಅದು ವಾಹನ. ಇದು ಕಾಲಚಕ್ರ. ನೀವು ಅದಕ್ಕೆ ಹತ್ತಬೇಕು ಅಂತಿಲ್ಲ. ನೀವೆಲ್ಲಿದ್ರೂ ಅದು ನಿಮ್ಮನ್ನು ಬಿಡಲ್ಲ. ಸುಮ್ಮನೆ ಮಲಗಿದ್ರು ಅದು ಬಿಡಲ್ಲ. ಕೆಲಸ ಮಾಡ್ತಿದ್ರಂತೂ ಸರಿನೇ, ನನಗೇನು ಕೆಲಸ ಬೇಡಪ್ಪ, ಅಥವಾ ನಾನು ಮೆಂಟಲಿ ರಿಟಾರ್ಡೆಡ್ ಇದ್ದೀನಿ, ಬುದ್ಧಿಮಾಂದ್ಯ ಇದ್ದೀನಿ, ಹಾಗೆ ಮಲ್ಕೊಂತೀನಿ ಅಂದ್ರೂ ಅದೇನು ಬಿಡಲ್ಲ. ಬುದ್ಧಿಮಾಂದ್ಯ ಮಗುವನ್ನು ಅದರ ಬೆಳವಣಿಗೆ ಮಾಡುತ್ತೆ, ಕಡೆಗೆ ಲಯ ಮಾಡುತ್ತೆ. ಒಬ್ಬ ಮಹಾನ್ ವಿಜ್ಞಾನಿಯನ್ನು ಅದು ಬೆಳೆಸುತ್ತೆ, ಬಾಳಿಸುತ್ತೆ, ಕಡೆಗೆ ಲಯ ಮಾಡುತ್ತೆ. ಹಾಗೆ ಎಲ್ಲರೂ ಕಾಲಚಕ್ರದಿಂದ ಬಿಡುಗಡೆ ಆದಂಥವ್ರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಪರಮಾತ್ಮ ಒಬ್ಬನೇ ಅಕಾಲ್. ಅಕಾಲ್ ಅಂತ ಕರೀತಾರೆ ಸಿಖ್ರಲ್ಲಿ. ಅಕಾಲ್ ತಕ್, ಅಕಾಲಿ ದಳ. ಅಕಾಲ ಅಂದ್ರೆ ಪರಮಾತ್ಮ. ಕಾಲವನ್ನ ಜಯಿಸಿದವನು ಪರಮಾತ್ಮ. ಹಾಗೆ ಯೋಗಿಗಳು, ಸಂಪೂರ್ಣ ಯೋಗಿಗಳಾದಂಥವರು, ಅವ್ರ ದೇಹ ಕಾಲಕ್ಕೆ ವಶ ಆಗೇ ಆಗ್ಬೇಕು. ಅದೆಷ್ಟೇ ವರ್ಷ ಬದುಕಲಿ, 100 ವರ್ಷ ಬದುಕಲಿ, 200 ವರ್ಷ ಬದುಕಲಿ, 300 ವರ್ಷ ಬದುಕಲಿ, ಅವರು ಹೋಗೋದೆ ಕಾಲಕ್ಕೆ. ಕಾಲಚಕ್ರದಕ್ಕಿಂತ ಅವರೇನು ಬಿಡುಗಡೆ ಆದವರಲ್ಲ ಯೋಗಿಗಳು ಕೂಡ. ಆ ಕಾಲಚಕ್ರದ ಪ್ರವಾಹವನ್ನ, ಕಾಲ ಪ್ರವಾಹವನ್ನ ಸ್ವಲ್ಪ ನಿಧಾನಗೊಳಿಸ್ಬೋದೇನೋ. ಅವರು ನಿಧಾನಗೊಳಿಸ್ಬಹುದು ಮತ್ತು ಅವರಿಗೆ ಅನುಕೂಲಕರವಾಗಿ ಮಾಡ್ಕೊಳ್ಬಹುದು. ಸಾಧನೆಯ ಫಲದಿಂದ, ಸಾಧನೆಯ ಬಲದಿಂದ ಅದನ್ನ ಅನುಕೂಲಕರವಾಗಿ ಮಾಡ್ಕೊಳ್ಬಹುದು, ಸಂತೋಷಕರವಾಗಿ ಮಾಡ್ಕೊಳ್ಬಹುದು. ಅವರು ಮೇಲ್ನೋಟಕ್ಕೆ ನೋಡಕ್ಕೆ ಅಕಾಲರು ಅನ್ನಂಗೆ ಕಾಣಿಸ್ಬಹುದು, ಕಾಲವಶರಲ್ಲ ಅಂತೇಳಿ, ಕಾಲವನ್ನು ಗೆದ್ದವರು ಅಂತ ಅನ್ನಿಸ್ಬೋದು. ಅವರು ಸೂಕ್ಷ್ಮ ಶರೀರದಿಂದ, ಕಾರಣ ಶರೀರದಿಂದ ಕಾಲ ಪ್ರವಾಹಕ್ಕೆ ತುಂಬಾ ನಿಧಾನವಾಗಿ ಬಂದರು. ಸ್ಥೂಲ ಶರೀರ ಏನಿದೆ ಅದು ಕಾಲದ ಹೊಡೆತಕ್ಕೆ ಸಿಕ್ಕಲೇಬೇಕು. ಬಾಲ್ಯ, ಯೌವನ, ಮುಪ್ಪು ಅವುಗಳನ್ನು ಅನುಭವಿಸ್ಲೇಬೇಕು. ಯಾರು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದೇ ಅರ್ಥ ಸಮಯ. ಸಮಯ ಅಂದ್ರೆ ಕನ್ನಡದಲ್ಲಿ ಮತ್ತು ಶರಣರ ಪರಿಭಾಷೆಯಲ್ಲಿ ಧರ್ಮ, ಮತ ಅನ್ನುವ ಅರ್ಥ ಇದೆ. ಶಿವ ಸಮಯ ಅನ್ನುವ ಶಬ್ದವನ್ನು ಬಳಸ್ತಾರೆ. ಇತರೆ ಸಮಯಗಳನ್ನು ಬೌದ್ಧ ಸಮಯ, ವೈಷ್ಣವ ಸಮಯ ಅಂತ ಬಳಸ್ತಾರೆ. ಆದ್ರೆ ಇಲ್ಲಿ ಆ ಸಮಯ ಅಂದ್ರೂ ಅದೇ ಅರ್ಥ. ಧರ್ಮ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತೆ. ಕರ್ಮದಲ್ಲಷ್ಟೇ ವ್ಯತ್ಯಾಸಗಳು. ಆದರೆ ಧರ್ಮವಂತರಾದಾಗ ಬಡವ ಬಲ್ಲಿದ, ವಿದ್ಯಾವಂತ ಅವಿದ್ಯಾವಂತ, ಆಮೇಲಿಂದ ಕಪ್ಪು ಕರಿಯ ಬಿಳಿಯ, ಈ ಯಾವ ಭೇದ, ಮತ್ತು ನನಗೆ ಬೇಕಾದವರು ಬೇಡವ, ರಕ್ತ ಸಂಬಂಧಿಕ
ರಕ್ತ ಸಂಬಂಧಿಕ ಅಲ್ದವರು ಅಂತ ಹಂಗಿರಲ್ಲ. ಧರ್ಮದಲ್ಲಿ ಹಾಗಿರಲ್ಲ, ಎಲ್ಲರೂ ಸಮ. ಅದು ಸಮಯ, ಅದಕ್ಕೆ ಧರ್ಮಕ್ಕೆ ಸಮಯ ಅನ್ನೋ ಹೆಸರಿದೆ. ಆದರೆ ಟೈಮ್, ಸಮಯ ಅಂದ್ರೆ ಟೈಮ್ ಅರ್ಥ. ಅದು ಎಲ್ಲರನ್ನೂ ಸಮಗೊಳಿಸ್ತಕ್ಕಂಥದ್ದು, ಎಲ್ಲರನ್ನೂ ಸಮಗೊಳಿಸ್ತಕ್ಕಂಥದ್ದು. ಅದಕ್ಕೆ ಮೃತ್ಯು ಇದೆಯಲ್ಲ, ಅದರಂತ ಅದಕ್ಕೆ ಧರ್ಮ ಅಂತ ಕರೀತಾರೆ, ಯಮಧರ್ಮ ಅಂತ ಕರೀತಾರೆ. ಯಮಧರ್ಮ ಅಂದ್ರೆ ಏನು ಕೆಟ್ಟದ್ದು ಅಂತ ಅಲ್ಲ, ಅದು ಅವನು ಕ್ರೂರಿ ಅಂತ ಅಲ್ಲ. ನಮಗೆ ನೋಡಿದಾಗ, ಸಾವಿನ ರೀತಿಯನ್ನು ನೋಡಿದಾಗ ಕ್ರೌರ್ಯ ಅಂತ ಅನ್ನಿಸ್ಬಹುದು. ಆದರೆ ಆ ಏನು ನಿಯಮಕ್ಕನುಸಾರವಾಗಿ ಯಾರು ಹೇಗೆ ಸಾಯ್ಬೇಕು ಅದನ್ನ ನಾವು ನಿರ್ಣಯ ಮಾಡೋಕ್ಕಾಗಲ್ಲ. ನಾವು ಯಾಕಂದ್ರೆ ಹಿಂದಿನ ಜನ್ಮದ ನಮಗೆ ಗೊತ್ತಿರಲ್ಲ. ಹಿಂದಿನ ಜನ್ಮದಲ್ಲಿ ನಾವೇನಾಗಿದ್ವಿ, ಏನ್ ಮಾಡಿದ್ವಿ. ಆದ್ರೆ ಅದು ಮಾಡಿರೋದು ನಿಜ, ಅದರ ಪ್ರಕಾರವಾಗಿ ಬರ್ತಕ್ಕಂಥದ್ದು. ಆದ್ರಿಂದ ಕಾಲಕ್ಕೆ ಮೃತ್ಯುವಿಗೆ ಬಹಳ ಸಮೀಪ ಇದೆ. ಮೃತ್ಯು ಹೇಗೆ ಎಲ್ಲರಿಗೂ ಸಮಾನವಾದ ನ್ಯಾಯ ಮಾಡ್ತಾನೋ ಹಾಗೆ ಕಾಲವೂ ಕೂಡ ಅಂತ. ಅದಕ್ಕೆ ಕಾಲವಶರಾದರು ಅಂತ ಹೇಳ್ತಿರ್ತಾರೆ. ವಿಧಿವಶ, ಕಾಲವಶ, ಇವೆಲ್ಲ ಅದೇ ಅರ್ಥ. ವಿಧಿ ಅಂದ್ರೆ ಕೆಟ್ಟದ್ದು ಅಂತಲ್ಲ, ನಿಯಮ ಅಂತ, ಸಂವಿಧಾನ ಅಂತ ಏನಿದೆಯಲ್ಲ, ಇಂಥ ವಿಧಿ, ಇಷ್ಟನೇ ವಿಧಿ, 223ನೇ ವಿಧಿ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಅದು ಏನ್ ಸೂಚಿಸ್ತಾ ಇದೆ ಅಂತಂದ್ರೆ ನಿಯಮಬದ್ಧವಾಗಿ ನಡ್ಕೊಳ್ತಕ್ಕಂಥದ್ದು, ಎಲ್ಲರಿಗೂ ಸಮಾನವಾದ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು. ಅದು ರೀತಿ ಬೇರೆ ಬೇರೆ ಇರ್ಬೋದು, ಪಾಠ ಕಲಿಸುವ ರೀತಿ ಬೇರೆ ಬೇರೆ ಇರ್ಬೋದು, ಅಥವಾ ಸಮಯದ ಹೊಡೆತ, ಕಾಲದ ಹೊಡೆತ ಒಬ್ಬೊಬ್ರಿಗೆ ಒಂದೊಂದು ಥರ ಇರ್ಬೋದು. ಆ ಕಾಲದ ಹೊಡೆತವನ್ನು ತಪ್ಪಿಸ್ಕೊಂಡು ಕಾಲಪ್ರವಾಹದವನ್ನ ನಿಯಂತ್ರಿಸಿಕೊಂಡು ಅದರಿಂದ ನಾವು ಅದನ್ನ ಪರಿವರ್ತಿಸಿಕೊಂಡು, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಕಾಲಪ್ರವಾಹವನ್ನು ಪರಿವರ್ತಿಸಿಕೊಳ್ಳೋದು. ಕಾಲಪ್ರವಾಹವನ್ನ ಯಾರು ತಡೆಯಕ್ಕಾಗಲ್ಲ, ಕಾಲಪ್ರವಾಹದಿಂದ ಬಿಡುಗಡೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಆದರೆ ಕಾಲಪ್ರವಾಹವನ್ನ ನಿಯಂತ್ರಿಸಬಹುದು. ಯಾವುದರಿಂದ? ಅದಕ್ಕೆ ಶರಣರು, ನಮ್ಮ ಭಾರತೀಯರು ಯೋಗ ಪದ್ಧತಿಯನ್ನ, ಧರ್ಮ ಪದ್ಧತಿಯನ್ನ, ಅದರಲ್ಲೂ ಯೋಗದಲ್ಲಿ ವಿಶೇಷವಾಗಿ ಅಷ್ಟಾಂಗ ಯೋಗ ಇದೆಯಲ್ಲ, ಪತಂಜಲಿಗಳ ಅಷ್ಟಾಂಗ ಯೋಗ, ಬಸವಣ್ಣನವರ ಶಿವಯೋಗ, ಇವೆಲ್ಲ ಇರ್ತಕ್ಕಂಥದ್ದು ತ್ಯಾಗ, ಅಂದ್ರೆ ಕಾಲದ ಪ್ರವಾಹವನ್ನ ನಿಯಂತ್ರಿಸಿಕೊಳ್ಳುವುದಕ್ಕಾಗಿ, ನಮಗೆ ಅನುಕೂಲಕರವಾಗಿ ಮಾಡ್ಕೊಳ್ಳೋದಕ್ಕಾಗಿ. ನಾವು ಅನುಕೂಲಕರ ಮಾಡ್ಕೊಳ್ಬೇಕು ನಮಗೆ ಅಂದ್ರೆ ನಾವು ಧರ್ಮಕ್ಕೆ ಹೊಂದಿಕೊಳ್ಳಬೇಕು. ಧರ್ಮಕ್ಕೆ ಹೊಂದಿಕೊಂಡು ನಾವು ಧರ್ಮಾನುಸಾರವಾಗಿ ನಡೆಯೋದು ಅಂದ್ರೆ ಅಧೋಮುಖ ಪ್ರವೃತ್ತಿಯನ್ನು ಬಿಟ್ಟು ಊರ್ಧ್ವಮುಖ ಪ್ರವೃತ್ತಿಯಲ್ಲಿ ಬಾಳೋದು, ಅದೇ ಧರ್ಮ. ಊರ್ಧ್ವಮುಖ ಪ್ರವೃತ್ತಿಯಲ್ಲಿ ಬಾಳೋದು, ಅದೇ ಯೋಗ. ಕಾಲಪ್ರವಾಹವನ್ನು ನಿಯಂತ್ರಿಸೋದು, ಅದೇ ಯೋಗ. ಅದಕ್ಕೆ ಪ್ರತಿಯೊಬ್ಬರು ಇದನ್ನು ಕಲ್ತ್ಕೋಬೇಕು. ಉಪವಾಸವೂ ಕೂಡ ಅಷ್ಟೇನೆ. ಉಪವಾಸ ಒಂದು ಯೋಗನೇ. ಉಪವಾಸ ಮಾರ್ಗಕ್ಕೆ ಏನು ಬಂದಿದ್ದೀರಲ್ಲ ನೀವೆಲ್ಲ, ಆರೋಗ್ಯ ಪ್ರಾಪ್ತಿಗಾಗಿ ಉಪವಾಸಕ್ಕೆ ಬಂದಿದ್ದೀರಲ್ಲ, ಅದು ಕಾಲಪ್ರವಾಹವನ್ನ ನಿಯಂತ್ರಿಸಿಕೊಳ್ಳತಕ್ಕಂತಹ ಒಂದು ಕಲೆನೇ ಅದು ಕೂಡ. ಆವಾಗ ನಾವು ನಮಗೆ ಅನುಕೂಲಕರವಾಗಿ ಮಾಡ್ಕೊಳ್ಳೋದು. ಯಾರು ಕಾಲಚಕ್ರದಲ್ಲಿ ಸಿಕ್ಕಿರ್ತಾರೋ ಅವರು ಅಧೋಮುಖ ಪ್ರವೃತ್ತಿಗೆ ಹೊರಟೋಗ್ಬಿಡ್ತಾರೆ. ಅಂದ್ರೆ ಕಾಲ, ಪ್ರಕೃತಿ ಇವೆಲ್ಲ ಏನಿದಾವಲ್ಲ, ಸ್ವಭಾವತಃ ಅಧೋಮುಖ ಪ್ರವೃತ್ತಿ. ಇವಕ್ಕೆ ಊರ್ಧ್ವಮುಖ ಪ್ರವೃತ್ತಿ ಗೊತ್ತಿಲ್ಲ. ಗೊತ್ತಿದ್ರು ಕೂಡ ನಿಧಾನ, ಬಹಳ ನಿಧಾನ. ಹೇಳ್ತಾರೆ ಪರಮಹಂಸ ಯೋಗಾನಂದರು ಹೇಳ್ತಾರೆ, ಯಾರು ಯೋಗ ಮಾರ್ಗಕ್ಕೆ ಬರಲ್ಲ, ಧರ್ಮ ಮಾರ್ಗಕ್ಕೆ ಬರಲ್ಲ, ಅವರಿಗೆ ಮೋಕ್ಷ ಸಾಧಿಸೋದಕ್ಕೆ 1 ದಶಲಕ್ಷ ವರ್ಷ ಬೇಕಾಗ್ಬೋದು ಅಂತ ಹೇಳ್ತಾರೆ. ಪ್ರಕೃತಿ ಪ್ರಕಾರನೇ ಹೋಗೋದಾದ್ರೆ, ಪ್ರಕೃತಿ ಪ್ರಕಾರ ಈ ಪ್ರಾಣಿಗಳಲ್ಲಿ ವಿಕಾಸ ಇರೋದು ಪ್ರಕೃತಿ ಪ್ರಕಾರ. ಒಂದು ಹಸುವಾಗಿ ಹುಟ್ಟುತ್ತೆ, ಹಸುವಾಗಿ ಬಾಳುತ್ತೆ, ಹಸುವಾಗಿ ಸಾಯುತ್ತೆ. ಬಹಳ ಅಂದ್ರೆ ಅದರಲ್ಲಿ ಒಂದು ಸಾಧು ಹಸು, ಒಂದು ಕ್ರೂರ ಅಂದ್ರೆ ಭಯಾನಕ, ಅಂದ್ರೆ ಒದೆಯೋದು, ಹಾಯೋದು, ಈ ಥರ ಎಲ್ಲ ಮಾಡಬಹುದು. ಅಷ್ಟು ಬಿಟ್ರೆ ಅದರಲ್ಲಿ ಇಂಥ ಹಸು, ಅಂತ ಹಸು, ಇದರಲ್ಲಿ ವಿದ್ಯಾವಂತ ಹಸು, ಬುದ್ಧಿವಂತ ಹಸು,
ಇದು ದಡ್ಡ ಹಸು ಅಂತ ಹಂಗಿಲ್ಲ. ಪ್ರತಿಯೊಂದು ಪ್ರಾಣಿ ಪಕ್ಷಿ ಎಲ್ಲದರಲ್ಲೂ ಹಾಗೇನೆ. ಇತ್ತೀಚೆಗೆ ಅವುಗಳಲ್ಲೂ ಕೂಡ ಕೆಲವು ಕರುಗಳನ್ನ ನಾವು ಗಮನಿಸಿದಾಗ ಅವು ಮನುಷ್ಯ ಜನ್ಮದಿಂದ ಅಲ್ಲಿಗೆ ಹೋಗಿದ ಅನ್ನೋ ರೀತಿ ಆಡ್ತಿರ್ತವೆ. ಪ್ಲಾಸ್ಟಿಕ್ ತಿನ್ನೋದು, ವಿಪರೀತ ವಿಚಿತ್ರವಾಗಿ ನಡ್ಕೊಳ್ಳೋದು ಅದು ಪ್ರಾಣಿಗಳಲ್ಲೂ ಬರ್ತಾ ಇದೆ. ಅದು ಕಾರಣ ಪ್ರಕೃತಿ ವಿರುದ್ಧವಾಗಿ ನಡ್ಕೊಂಡಿರೋದ್ರಿಂದ, ಮನುಷ್ಯ ಪ್ರಕೃತಿಯನ್ನು ಹಾಳು ಮಾಡಿರೋದ್ರಿಂದ. ಆದರೆ ಪ್ರಕೃತಿಯ ಬೆಳವಣಿಗೆಯನ್ನ ನಿಯಂತ್ರಿಸಿ ಬದಲಿಸಿ ಅದನ್ನು ವೇಗಗೊಳಿಸುವಂತಹ ಶಕ್ತಿ ಇರತಕ್ಕಂಥದ್ದು ಯೋಗಕ್ಕೆ, ಧರ್ಮ ಮಾರ್ಗಕ್ಕೆ. ಧರ್ಮ ಮಾರ್ಗದ ಜೊತೆಗೆ ಯೋಗ ಬೆರೆತರೆ ಮಾತ್ರ ಧರ್ಮಾನುಯಾಯಿ ವೇಗವನ್ನು ಪಡಿತಾನೆ. ಧರ್ಮದ ಹೆಸರಿನಲ್ಲಿ ಸೇಫ್ಟಿ ಝೋನ್ ಮಾಡಿಕೊಂಡ್ರೆ ಅರ್ಥ ಆಗುತ್ತಲ್ವಾ? ಧರ್ಮದ ಹೆಸರಿನಲ್ಲಿ ಸೇಫ್ಟಿ ಝೋನ್ ಅಂತ ಕರೀತಾರೆ. ಅಂದ್ರೆ ಕರೆಯೋಣ ಸುರಕ್ಷಿತ ವಲಯ. ಸುರಕ್ಷಿತ ವಲಯ ಅಂದ್ರೆ ಧರ್ಮದ ಹೆಸರಲ್ಲಿ ಎಲ್ಲ ಸೌಲಭ್ಯ ತಗೊಳ್ಳೋದು, ಮಸ್ತಾಗಿ ಬದುಕೋದು ಮತ್ತು ದುಶ್ಚಟಕ್ಕೆ ಬೀಳೋದು. ಆವಾಗ ಅವನು ಇನ್ನೂ ಹಾಳಾಗ್ತಾನೆ. ಯಾವತ್ತೂ ಸೇಫ್ಟಿ ಝೋನ್ ಒಳ್ಳೇದಲ್ಲ. ಸುರಕ್ಷಿತ ವಲಯ ಯೋಗ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ಸೇಫ್ಟಿ ಝೋನನ್ನು ಹುಡ್ಕೊಳ್ಬಾರ್ದು. ಕಷ್ಟದ ಮಾರ್ಗವನ್ನೇ ಆರಿಸ್ಕೊಳ್ಬೇಕು. ಸತ್ಯ ಹರಿಶ್ಚಂದ್ರನದು ಸೇಫ್ಟಿ ಝೋನ್ ಅಲ್ಲ, ಗೊತ್ತಾಯ್ತಲ್ವಾ? ಕಷ್ಟದ ಮಾರ್ಗ. ರಾಜ ಇದ್ರೂ ಕೂಡ ಅವನು ಸತ್ಯ ಧರ್ಮವನ್ನು ಪಾಲಿಸುವುದಕ್ಕಾಗಿ ಅವನು ಆ ರೀತಿ ಆದ, ತ್ಯಾಗ ಮಾಡ್ದ, ರಾಜ್ಯ ತ್ಯಾಗ ಮಾಡ್ದ, ತಾನು ಸ್ಮಶಾನ ಕಾಯ್ದ. ಆಮೇಲೆ ಹೆಂಡತಿ ಮಗನನ್ನ ಮಾರುವ ಪ್ರಸಂಗ ಬಂತು, ತನ್ನನ್ನು ತಾನೇ ಮಾರ್ಕೊಂಡ. ಸ್ಮಶಾನದಲ್ಲಿ ಅವನು ಆಳಾಗಿ ದುಡಿಬೇಕಾದಂಥ ಪ್ರಸಂಗ ಬಂತು. ಇದೆಲ್ಲ ಏನು ಕಾರಣ ಅಂದರೆ ಧರ್ಮ ಮಾರ್ಗವನ್ನು ಪ್ರವರ್ತಿಸೋದು, ಧರ್ಮ ಮಾರ್ಗದಲ್ಲಿ ನಡೆಯೋದು. ಅದಕ್ಕೆ ಶ್ರೇಯ ಮಾರ್ಗ, ಪ್ರೇಯ ಮಾರ್ಗ ಅಂತ ಕರೀತಾರೆ. ಉಪನಿಷತ್ತುಗಳಲ್ಲಿ ಇದನ್ನ ಶ್ರೇಯ ಮಾರ್ಗ, ಪ್ರೇಯ ಮಾರ್ಗ ಅಂತ ಕರೀತಾರೆ. ಶ್ರೇಯ ಮಾರ್ಗ ಅಂದರೆ ಕಠಿಣವಾಗಿರುತ್ತೆ, ಆದರೆ ವಿಕಾಸ ಇರ್ತದೆ ಅದರಲ್ಲಿ. ಪ್ರೇಯ ಮಾರ್ಗ ಅಂದರೆ ಈಸಿ ಮಾರ್ಗ. ಈಗ ನೀವು ಸಂಸಾರಿಗಳು ಆರಿಸ್ಕೊಳ್ತೀರಲ್ಲ, ಈಸಿ ಮಾರ್ಗನೇ ಆರಿಸ್ಕೊಳ್ತೀರ. ಆದ್ರಿಂದ ಮುಪ್ಪಾದ್ಮೇಲೆ ಕಷ್ಟಗಳು, ದುಃಖಗಳು, ನೋವುಗಳು, ರೋಗಗಳು, ಇವೆಲ್ಲ ಜಗಳಗಳು, ಕೋರ್ಟು ಕಚೇರಿ, ಇದೆಲ್ಲ ಕಾರಣ ಆಗುತ್ತೆ. ಅದೇ ಒಬ್ಬ ಅಧ್ಯಾತ್ಮ ಜೀವಿ, ನಿಜವಾದ ಅಧ್ಯಾತ್ಮ ಜೀವಿ, ಅವನು ಕಠಿಣ ಮಾರ್ಗವನ್ನು ಆರಿಸ್ಕೊಳ್ತಾನೆ. ಯೌವನದಲ್ಲಿ ಮನೆ ಬಿಡ್ಬೇಕಾಗಿ ಬರುತ್ತೆ, ಮದುವೆ ಮಾಡ್ಕೊಳಕ್ಕಾಗಲ್ಲ, ಮಾಡ್ಕೊಳಕ್ ಇಷ್ಟ ಇರಲ್ಲ, ಅಥವಾ ಬ್ರಹ್ಮಚರ್ಯ ಮಾರ್ಗವನ್ನು ಅನುಸರಣೆ ಮಾಡ್ಬೋದು, ಭಿಕ್ಷುಕನಾಗ್ಬೋದು. ಕಷ್ಟಪಟ್ಟು ತ್ರಾಸ ತಗೊಂಡು ಅವನು ಈ ಧರ್ಮ ಮಾರ್ಗವನ್ನು ಆರಿಸ್ಕೊಳ್ತಾನೆ. ಅವನು ಕಾಲಚಕ್ರದಿಂದ ಸ್ವಲ್ಪ ಮಟ್ಟಿಗೆ ಕಾಲ ಪ್ರವಾಹವನ್ನು ನಿಯಂತ್ರಿಸಿಕೊಂಡು ಅವನು ತನ್ನ ಇಚ್ಛೆಯ ಪ್ರಕಾರ ಅಥವಾ ಶರಣರ ನಿಯಮದ ಪ್ರಕಾರ, ಶರಣ ಧರ್ಮದ ಪ್ರಕಾರ, ಅಥವಾ ತಾನು ನಂಬಿದ ಧರ್ಮದ ಪ್ರಕಾರ ಕಠಿಣವಾದರೂ ಕೂಡ ಆನಂದದ ಮಾರ್ಗವನ್ನು, ಶ್ರೇಯಸ್ಸಿನ ಮಾರ್ಗವನ್ನು ಆರಿಸ್ಕೊಳ್ತಾನೆ. ಅದಕ್ಕೆ ನಾವು ನೀವೆಲ್ಲ ಬರೇ ಶುಭವಾಗಲಿ, ನಮಗೆ ಸಮೃದ್ಧಿ ಆಗಲಿ ಅಂತ ಬಯಸೋದು ಬೇಡ. ಕಠಿಣ ಬಂದರೂ ಕೂಡ, ಕಠಿಣತೆಗಳು ಬಂದರೂ ಕೂಡ ಆ ಕಠಿಣತೆಗಳನ್ನು ಗೆದ್ದು ಅದರಲ್ಲಿ ನಾವು ಸಾಧನೆಯನ್ನು ಮಾಡೋಣ. ಈಗ ನೀವು ಧ್ಯಾನ ಮಾಡ್ರಿ, ಪೂಜೆ ಮಾಡ್ರಿ, ಏನೇ ಮಾಡ್ರಿ, ಬೆಳಿಗ್ಗೆ ಬೇಗ ಹೇಳ್ಬೇಕು. ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂದ್ರೆ ಕಠಿಣ ಮಾರ್ಗ, ಅದು ಸುಲಭವಾದ ಮಾರ್ಗ ಅಲ್ಲ. ಹೀಗೆ ಕಠಿಣವಾದ ಮಾರ್ಗವನ್ನು ಆರಿಸ್ಕೊಳ್ಳೋಣ, ಕಷ್ಟಪಡೋಣ. ಆದರೆ ನಮ್ಮ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ, ಆನಂದ ಮಾರ್ಗದಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ನಮಗೆ ಹೊಸ ವರ್ಷದ ಶುಭಾಶಯವನ್ನ ಸಿಹಿ ಮೂಲಕ ಹೇಳಕ್ಕೆ ಅಂತ ಹೇಳಿ ನಮ್ಮ ಇಬ್ರು ಬಂದಿದ್ದಾರೆ. ಮೊದಲನೇದಾಗಿ ನಮ್ಮ ಮಡಿವಾಳೆಯ ಹಿರೇಮಠ, ಕೆಲವರಿಗೆಲ್ಲ ಪರಿಚಯ. ಸಂಗೀತ, ಇಲ್ಲಿ ಸಂಗೀತ ಹಾಡೋದು, ತಬಲ ಬಾರಿಸೋದೆಲ್ಲ ಮಾಡ್ತಾ ಇದ್ರು. ಈಗ ಅವರು ರಾಜ್ಯಶಾಸ್ತ್ರದ ಉಪನ್ಯಾಸಕರಾಗಿ, ಅತಿಥಿ ಉಪನ್ಯಾಸಕರಾಗಿ ಸರ್ಕಾರಿ ಕಾಲೇಜಿಗೆ ನೇಮಕ ಆಗಿದ್ದಾರೆ. ಆದ್ದರಿಂದ ಅವರು ನಮ್ಮೆಲ್ರಿಗೂ ಸಿಹಿ ತಗೊಂಡು ಬಂದಿದ್ದಾರೆ. ಜೊತೆಗೆ ನಮ್ಮಲ್ಲಿ 1-2 ದಿನಗಳ ಕಾಲ ಇರ್ಲಿಕ್ಕೆ ಅಂತ 2-3 ತಿಂಗಳಿಂದ ಬರ್ತಾ ಇದ್ದಾರೆ. ನಮ್ಮ ನಿರ್ಮಲಾ ಪವಾರ್ ಅವರು, ಅವ್ರ ಮನೆಯವರು, ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ. ಅವರು ಕೂಡ ಸಿಹಿ ತಗೊಂಡು ಬಂದಿದ್ದಾರೆ. ಅದಕ್ಕೆ ಮಂಗಳ ಆದಮೇಲೆ ನಿಮ್ಮೆಲ್ಲರಿಗೂ ಸಿಹಿ ವಿತರಣೆ ಆಗತ್ತೆ. ಉಪವಾಸದವ್ರಿಗೂ ಅವಕಾಶ ಇದೆ ಇವತ್ತು ಸಿಹಿ ತಿನ್ಲಿಕ್ಕೆ.
ಗೊತ್ತಾಯ್ತಲ್ಲ. ಅವ್ರಿಗೂ ಏನು ಹೆದರ್ಕೊಳ್ಬೇಡಿ. ಇವತ್ತು ಸ್ವಲ್ಪ ಸಿಹಿ ಪ್ರಸಾದದ ರೂಪದಲ್ಲಿ ತಗೊಂಡ್ರೆ ಏನಾಗಲ್ಲ. ಆದ್ದರಿಂದ ಎಲ್ಲರೂ ಪ್ರಸಾದದ ರೂಪದಲ್ಲಿ ತಗೊಳ್ಳಿ. ಶುಗರ್ ಚೆಕ್ ಮಾಡಿಸ್ಕೊಳ್ಳೋರಿದ್ರೆ ಆಮೇಲೆ ತಗೊಳ್ಳಿ, ಅಂದರೆ ಇಟ್ಕೊಳ್ಳಿ, ಸಿಹಿ ತಗೊಳ್ಳಿ, ಪ್ರಸಾದ ತಗೊಂಡು ಇಟ್ಕೊಂಡು ಶುಗರ್ ಚೆಕ್ ಮಾಡಿಸ್ಕೊಂಡ್ಮೇಲೆ 8 ಗಂಟೆ ಮೇಲೆ ತಗೊಳ್ಳಿ. ಬಾಕಿಯವರೆಲ್ಲರೂ ಈಗ ತಗೊಳ್ಬೋದು. ಶುಗರ್ ಚೆಕ್ ಮಾಡೋದಿದ್ರೆ ಅದು ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಅಂದರೆ ಮಾತ್ರೆಗಳು ತಗೊಳ್ತಿದ್ರೆ. ಆದರೆ ನಿನ್ನೆ ಚೆಕ್ ಮಾಡಿಸ್ಕೊಂಡಿದ್ರೆ ಇವತ್ತು ಸ್ವೀಟ್ ತಗೊಳ್ಳಿ, ತೊಂದರೆ ಇಲ್ಲ. ಅದರಲ್ಲಿ ನಮ್ಮ ಯುವಕ ಒಬ್ಬನೇ ಇರೋದು, ಅವ್ರಿಗೇನು ತೊಂದರೆ ಆಗಲ್ಲ, ಅವರು ಕೂಡ ತಗೋಬೋದು ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಆದರೆ ಶ್ರೇಯಸ್ಸಿನ ಮಾರ್ಗವನ್ನು ಆರಿಸ್ಕೊಳ್ಳಿ. ಕಠಿಣವಾದರೂ ಕೂಡ ಶ್ರೇಯಸ್ಸಿನ ಮಾರ್ಗವನ್ನು ಆರಿಸ್ಕೊಳ್ಳಿ. ಶ್ರೇಯಸ್ಸಿನ ಮಾರ್ಗ ತಾಳ್ಮೆಯನ್ನು ಕೇಳುತ್ತೆ, ಸಾಧನೆಯನ್ನು ಕೇಳುತ್ತೆ, ಕಠಿಣ ಪರಿಶ್ರಮವನ್ನು ಬಯಸುತ್ತೆ, ಆದರೆ ನಮಗೆ ಆನಂದವನ್ನು ಕೊಡುತ್ತೆ. ಪ್ರೇಯ ಮಾರ್ಗ ನಮ್ಮನ್ನು ದುಶ್ಚಟದ ಕಡೆ ಕರ್ಕೊಂಡು ಹೋಗ್ಬೋದು, ಆಲಸ್ಯದ ಕಡೆ ಕರ್ಕೊಂಡು ಹೋಗ್ಬೋದು, ಸುಖ ಭೋಗಗಳಲ್ಲಿ ಮುಳುಗಿಸಿ ಕಡೆಗೆ ರೋಗಿಗಳನ್ನಾಗಿ ಮಾಡಬಹುದು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಕಠಿಣವಾದರೂ ಕೂಡ ಯೋಗ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ನಡೆಯೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.